ಇದು ಬಂದು ತುಳಸಿ ಹಬ್ಬದ ದಿನದ ಬ್ಲಾಗ್ ಆಗಿರುತ್ತೆ. ಇನ್ನು ಬೆಳಗ್ಗೆ ನನ್ನ ಹಸ್ಬೆಂಡಿಗೆ ತಿಂಡಿಗೆ ಪಡ್ಡ ಕೊಟ್ಬಿಟ್ಟು ಇನ್ನು ನಾವು ದೋಸೆನ ಮಾಡ್ಕೊಂಡಿದ್ವಿ. ಹೋಗಿ ಎತ್ತಿಚ್ಕೊಂತು ಬೀನ್ ಬ್ಯಾಗ್ ಸಿಕ್ಕಾಪಟ್ಟೆ ಇಷ್ಟ ಆಗಿರೋದ್ರಿಂದ ಎಳೆ ಬಿಸಿಲಿರುವಾಗ ಬೀನ್ ಬ್ಯಾಗ್ ಮೇಲೆ ಕೂರಿಸ್ಬಿಡ್ತೀನಿ. ಸುಮಾರು ಹೊತ್ತು ಆಟ ಆಡ್ತಾನೆ ಇರ್ತಾನೆ. ಸ್ವಲ್ಪ ಹೊತ್ತು ಆಟ ಆಡಿಸಿ ತಿರ್ಗಾ ಅವನ್ನ ಮಲಗಿಸ್ಬಿಟ್ಟು ನಂತರ ಮಧ್ಯಾಹ್ನ ಅಡುಗೆಗೆ ಪಾಲಕ್ ಪಪ್ಪು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಳೆ, ಪಾಲಕ್ ಸೊಪ್ಪು, ಹಾಗೆ ಟೊಮ್ಯಾಟೊ, ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಪನ್ನೀರು, ಅರ್ಶಿನದ ಪುಡಿ, ನಂತರ ಉಪ್ಪು, ಒಂದೆರಡು ಹಸಿರು ಮೆಣಸಿನ್ಕಾಯಿನ ಮೆತ್ತಗೆ ಬೇಯಿಸ್ಕೊಳ್ಬೇಕು. ಸ್ಮ್ಯಾಶರ್ ಸಹಾಯದಿಂದ ಚೆನ್ನಾಗಿ ಮಸ್ಕೊಂಡು ಇನ್ನು ಒಗ್ಗರಣೆ ಹಾಕ್ಲಿಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಒಣ ಮೆಣಸಿನ್ಕಾಯಿ, ಹಾಗೆ ಮಸ್ತ್ ಇಟ್ಕೊಂಡಿರೋಂಥ ಬೇಳೆ, ನಂತರ ಸ್ವಲ್ಪ ನೀರು, ಸ್ವಲ್ಪ ಸಾಂಬಾರ್ ಪುಡಿ, ಹುಣಸೆಹಣ್ಣಿನ ರಸ, ಕೊನೆಯಲ್ಲಿ ಕುದ್ದ ನಂತರ ಉಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರುಚಿಯಾಗಿರುವಂತಹ ಆರೋಗ್ಯಕರವಾದಂತಹ ಪಾಲಕ್ ಪಪ್ಪು ಅಥವಾ ಪಾಲಕ್ ಸಾಂಬಾರ್ ರೆಡಿ ಆಗ್ಬಿಡುತ್ತೆ. ಇನ್ನು ಸಂಜೆ ಪೂಜೆಗೆಲ್ಲಾನು ತಯಾರಿ ಮಾಡ್ಕೊಂಡು ಇನ್ನ ಪೂಜೆನೆಲ್ಲ ಮಾಡಿದಾಯ್ತು. ಈ ಕಾರ್ತಿಕ್ ಮಾಸದಲ್ಲಿ ಬರುವಂತ ವಿಶೇಷ ಹಬ್ಬ ಈ ತುಳಸಿ ವಿವಾಹ ಅಂತಾನೆ ಹೇಳ್ತಾರೆ. ಇನ್ನು ವಿಷ್ಣು ಪರಮಾತ್ಮನಿಗೆ ಪ್ರಿಯವಾಗಿರುವಂತ ನೈವೇದ್ಯ ಅಂದ್ರೆ ಸಿಹಿ ಅವಲಕ್ಕಿನ ಮಾಡಿ ನೈವೇದ್ಯ ಮಾಡಿ ಇನ್ನ ಪೂಜೆನೆಲ್ಲ ಮುಗಿಸಿದಾಯ್ತು. ಈ ಹಬ್ಬದಲ್ಲಿ ವಿಶೇಷವಾಗಿ ನೆಲ್ಲಿಕಾಯಿ ದೀಪಾರಾಧನೆನ ಮಾಡ್ತಾರೆ. ಹಾಗೆ ನೆಲ್ಲಿಕಾಯಿ ರಂಬೆನ ತುಳಸಿ ಗಿಡದ ಪಕ್ಕದಲ್ಲಿ ಇಟ್ಟು ಪೂಜೆನ ಮಾಡ್ತಾರೆ. ನಮ್ಮನೆ ತುಳಸಿ ಹಬ್ಬ ಈ ವರ್ಷ ಈ ರೀತಿಯಾಗಿತ್ತು. ತುಂಬಾನೇ ಸಿಂಪಲ್ ಆಗಿ ಚೆನ್ನಾಗೇನೆ ಕಾಣಿಸ್ತಾ ಇತ್ತು. ಆದ್ರೂನು ಇನ್ನ ಪಟಾಕಿ ಎಲ್ಲ ಹೊಡೆದ್ಬಿಟ್ಟು ಇನ್ನ ಊರಿಂದ ನನ್ನ ಫ್ರೆಂಡು ಮತ್ತೆ ಅವಳ ಕಸಿನ್ ಇಬ್ರು ಬಂದಿದ್ರು. ಇನ್ನ ರಾತ್ರಿ ಅಡ್ಗೆಗೆ ಸಿಂಪಲ್ ಆಗಿ ಶಾವಿಗೆ ಪಾಯಸ, ಚಿತ್ರಾನ್ನ ಮಾಡಿದೆ.